ಹೌದು, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಹಕ್ಕಿ ಆಗಿರುವಂತಹ ನಟ ದರ್ಶನ್ ಅವರ ಫೋಟೋ ವೈರಲ್ ಆಗಿದ್ದು ಭಾರೀ ಸಂಚಲನ ಸೃಷ್ಟಿಸಿದೆ. ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ದರ್ಶನ್ ಸಿಗರೇಟ್ ಹಿಡಿದು ಕೂತಿದ್ದು 108 ಚರ್ಚೆ ಹುಟ್ಟಾಕಿದೆ. ಬಲಗೈಯಲ್ಲಿ ಕಾಫಿ ಲೋಟ, ಎಡಗೈಯಲ್ಲೇ ಸಿಗರೇಟ್, ಮೊಗದಲ್ಲಿ ಮಂದಹಾಸ, ಪಕ್ಕದಲ್ಲಿ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ, ಎದುರಿಗೆ ದರ್ಶನ್ ಮ್ಯಾನೇಜರ್. ಒಂದು ಫೋಟೋ 1000 ಪದಗಳಿಗೆ ಸಮ ಅಂತಾರೆ. ಆದ್ರೆ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಕುಳಿತಿರೋ ಫೋಟೋ 1000 ಪದಗಳಲ್ಲ, ಸಾವಿರಾರು ಕಥೆಗಳನ್ನೇ ಹೇಳ್ತಿದೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ದಾಸನ ದರ್ಬಾರ್, ಕೈಯಲ್ಲಿ ಸಿಗರೇಟ್, ಕಾಫಿ ಮಗ್, ಮೊಗದಲ್ಲೇ ನಗು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 2ನೇ ಆರೋಪಿಯಾಗಿರೋ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿ 65 ದಿನಗಳೇ ಕಳೆದಿವೆ. ಇಷ್ಟು ದಿನವಾದರೂ ದರ್ಶನ್ ಜಾಮೀನು ಕತೆ ಇರಲಿ, ಇದರ ಸೊಲ್ಲು ಕೂಡ ಕೇಳ್ತಿಲ್ಲ. ಹೀಗಿರುವಾಗ ನನಗೆ ಮನೆ ಊಟ ಬೇಕು, ಜೈಲೂಟ ತಿನ್ನೋಕ್ಕಾಗಲ್ಲ ಅಂತ ಕೋರ್ಟ್ ಅಂಗಳಕ್ಕೆ ಇದೇ ದರ್ಶನ್ ಅರ್ಜಿ ಹಾಕಿದ್ರು. ಮನೆ ಊಟ ಸಿಗದೆ ಸಾರಥಿ ಕುಗ್ಗಿ ಹೋಗಿದ್ದ ಬಗ್ಗೆಯೋ ಗೊಲ್ಲೆದ್ದಿತ್ತು. ಆದ್ರಿಂದ ವೈರಲ್ ಆದ ಒಂದೇ ಒಂದು ಫೋಟೋದಿಂದ 108 ಪ್ರಶ್ನೆಗಳು ಎದ್ದಿವೆ. ಜೈಲನ್ನೇ ರೆಸಾರ್ಟ್ ಮಾಡಿಕೊಂಡನ ನಟ ದರ್ಶನ್. ಸಾಮಾನ್ಯವಾಗಿ ಜೈಲಿನ ಪರಿಕಲ್ಪನೆ ಎಲ್ರಿಗೂ ಗೊತ್ತೇ ಇದೆ. ಹೀಗಿರುವಾಗ ಈ ಫೋಟೋ ನೋಡಿದ್ರೆ ಇಲ್ಲಿ ಎಲ್ಲ ರೂಲ್ಸ್ಗಳು ಬ್ರೇಕ್ ಆದ್ವಾ ಅನ್ನೋ ಚರ್ಚೆ ಶುರುವಾಗ್ತಿದೆ. ಸ್ಪೆಷಲ್ ಬ್ಯಾರಕ್ನಿಂದ ಹೊರಗೆ 4 ಜೊತೆ ನಟ ದರ್ಶನ್ ಕುಳಿತಿದ್ದು, ಕೈಯಲ್ಲಿ ಸಿಗರೇಟ್, ಕಾಫಿ ಮಗ್ ಹಿಡಿದುಕೊಂಡಿದ್ದಾನೆ. ದರ್ಶನ್ ಜೊತೆಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 11ನೇ ಆರೋಪಿ ನಾಗರಾಜ್, ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಮತ್ತೊಬ್ಬನ ಜೊತೆ ಕುಳಿತಿರೋ ಫೋಟೋ ಫುಲ್ ವೈರಲ್ ಆಗಿದೆ. ಅಂದ್ಹಾಗೆ ಬೆಂಗಳೂರು ದಕ್ಷಿಣ ವಿಭಾಗದ ರೌಡಿ ಶೀಟರ್ ಆಗಿರೋ ವಿಲ್ಸನ್ ಗಾರ್ಡನ್ ನಾಗ ಸಿದ್ದಾಪುರ ಮಹೇಶ್ ಕೊಲೆ ಕೇಸ್ನಲ್ಲಿ ಜೈಲು ಹಕ್ಕಿ ಆಗಿದ್ದಾನೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿದ್ದೇ ತಡ. ಅಲ್ಲಿ ಇದೇ ವಿಲ್ಸನ್ ಗಾರ್ಡನ್ ನಾಗನನ್ನ ದಾಸ ನೋಡೋಕೆ ಮುಂದಾಗಿದ್ನಂತೆ. ಈ ಬೆಳವಣಿಗೆ ನಡುವೆ ಅದೇ ನಾಗನ ಜೊತೆ ದರ್ಶನ್ ಟೀ ಕುಡಿಯುತ್ತಾ ಸಿಗರೇಟ್ ಸೇತಾ ಇರೋ ಫೋಟೋ ವೈರಲ್ ಆಗಿದೆ. ಫೋಟೋ ವೈರಲ್ಗೆ ಕಿಡಿಕಾರಿದ ರೇಣುಕಾಸ್ವಾಮಿ ಚಿಕ್ಕಪ್ಪ ಷಡಕ್ಷರಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಕಮಿಷನ್ ಅವರು ಭೇಟಿ ಮಾಡಿದಾಗ ಮೊದಲೇ ಭೇಟಿ ಮಾಡಿದಾಗ ಸರ್ ನಾವು ಅನುಮಾನ ವ್ಯಕ್ತಪಡಿಸಿದ್ವಿ, ಈ ರೀತಿ ಏನು ಇರೋಲ್ಲ, ಏನು ಆಗಲ್ಲ ಆಗ್ತದೆ ಅಂತ ಹೇಳಿದ್ರು. ತಾವು ಯಾವ ಅನುಮಾನ ವ್ಯಕ್ತಪಡಿಸಿದ್ರಿ ಅಂತ ಏನ್ ಹೇಳಿ? ನಾವು ಅದನ್ನೇ ಈಗ ಶಿಕ್ಷೆ ಇದು ಯಾರು ಈ ಕೇಸ್ನಲ್ಲಿ ಒಳಗಡೆ ಇದ್ದಾರೋ ಅವರಿಗೆ ರಾಜಾತಿಥ್ಯ ಅಂತವೆಲ್ಲ ಸಿಗ್ತಾವಂತಲ್ಲ ಸರ್ ಅಂತ ಅನುಮಾನದಿಂದ ಕೇಳಿದ್ವಿ ನಾವು. ಇಲ್ಲ ಆ ರೀತಿ ಏನು ಆಗಲ್ಲ ಅಂತ ಹೇಳಿ ಅವರು ಕಮಿಷನ್ ಸಾಹೇಬರು ಹೇಳಿದ್ರು. ಇದನ್ನ ನೋಡಿ ನಮ್ಗೆ ಇನ್ನೂ ಸ್ವಲ್ಪ ಶಾಕ್ ಆಗ್ತಾ ಇದೆ. ಆದ್ರೆ ಸರ್ಕಾರ ಮತ್ತೆ ಪೊಲೀಸ್ ಇಲಾಖೆ ಬಗ್ಗೆ ನಮಗೆ ನಂಬಿಕೆ ಇದೆ, ತಪ್ಪು ಮಾಡೋದಕ್ಕೆ ಶಿಕ್ಷೆ ಆಗೇ ಆಗುತ್ತೆ ಅನ್ನೋದು ಭರವಸೆ ಇದೆ. ಇಷ್ಟೆಲ್ಲ ಬೆಳವಣಿಗೆ ನಡುವೆ ರೇಣುಕಾಸ್ವಾಮಿ ಕೊಲೆ ಸಂಬಂಧ ಪೊಲೀಸರು ಈವರೆಗೆ 52 ಸ್ಥಳಗಳಲ್ಲಿ ಮಹಜರು ಮಾಡಿದ್ದಾರೆ. ಪಟ್ಟಣಗೆರೆ ಶೆಡ್, ದರ್ಶನ್, ಪವಿತ್ರ ಗೌಡ ನಿವಾಸ, ಟೋನಿ ಬ್ರೋಕ್ಸ್ ಪಬ್, ರೇಣುಕಾಸ್ವಾಮಿ ಮೃತದೇಹ ಎಸೆದ ಸ್ಥಳ ಸೇರಿ 52 ಕಡೆ ಮಹಜರ್ ಮಾಡಿದ್ದಾರೆ. ಜೊತೆಗೆ ಆರೋಪಿಗಳು ಎಲ್ಲೆಲ್ಲಿ ತೆರಳಿದ್ರು ಅನ್ನೋದರ ಮಾಹಿತಿ ಸಂಗ್ರಹಿಸಿದ್ದು ಟೈಮ್ ಲೈನ್ ಮ್ಯಾಚ್ ಮಾಡೋ ಕಾರ್ಯವೋ ಚುರುಕಾಗಿದೆ. ದರ್ಶನ್ ಮೂಲಕವೇ ಪವಿತ್ರಾಗೆ ಕೆಡ್ಡ ತೋಡಿದ ಪೊಲೀಸರು. ಮೈಸೂರಲ್ಲಿ ದರ್ಶನ್ ಬಂಧಿಸಿದ್ದ ಪೊಲೀಸರಿಗೆ ಪವಿತ್ರ ಗೌಡ ಪತ್ತೆಯೇ ಟೆನ್ಷನ್ ತಂದಿಟ್ಟಿತ್ತು. ಪವಿತ್ರ ಗೌಡ ಪತ್ತೆಗೆ ಪೊಲೀಸರು 2 ತಂಡಗಳನ್ನ ರೆಡಿ ಮಾಡಿ ಕಳಿಸಿದ್ರು. ಆದ್ರೆ ಪವಿತ್ರ ಗೌಡ 2 ಕಡೆ ಇರಲಿಲ್ಲ. ಹೀಗಾಗಿ ಬೆಂಗಳೂರಿಗೆ ದರ್ಶನ್ ಕರೆತಂದ ಬಳಿಕ ಅವರ ಮೊಬೈಲ್ನಿಂದಲೇ ಪವಿತ್ರ ಗೌಡಗೆ ಕರೆ ಮಾಡಿಸಿ ಲಾಕ್ ಮಾಡಿದ್ದಾರೆ. ಈ ವೇಳೆ ದರ್ಶನ್ ನನ್ನ ಜೊತೆ ಇದ್ದ ಈ ಹುಡುಗರಿಂದ ನಾನು ಹಾಳಾದೆ, ಹುಡುಗರನ್ನ ನಂಬಿ ನಾನು ಕೆಟ್ಟೆ ಅಂತ ಹೇಳಿಕೊಂಡಿದ್ದಾರಂತೆ. ಅದೇನೇ ಇರಲಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ನ ಒಂದೊಂದೇ ಕರಾಳ ಮುಖಗಳು ಅನಾವರಣ ಆಗ್ತಿವೆ.
ಇಂಥದ್ರ ನಡುವೆ ದಾಸನ ಜೈಲಿನ ಫೋಟೋ ವೈರಲ್ ಆಗಿದ್ದು ಸಾಕಷ್ಟು ಚರ್ಚೆ ಹುಟ್ಟು ಹಾಕಿದೆ. ಬ್ಯೂರೋ ರಿಪೋರ್ಟ್, TV9.